ಆ ಆಕ್ಸಿಡೆಂಟ್ ಆದ್ರೆ ಅವ್ರ ಸ್ವಾಭಿಮಾನಿ ಅಂತ ಅದು ನಿಮ್ಗೆ ಗೊತ್ತಿಲ್ಲ. ಸರ್ಕಾರಿ ದವಾಖಾನೆಯಲ್ಲಿ ಇವತ್ತು ಅವರು ಟ್ರೀಟ್ಮೆಂಟ್ ತಗೊಂಡ್ರು. ನಾವು ಸ್ವತಃ ಹೋಗಿ ಹೇಳಿದ್ವಿ, ಸರ್ಕಾರದಿಂದ ಏನೂ ತಾವು ಬಯಸ್ಬೇಡ್ರಿ, ನಾವು ಮಾಡ್ತೀವಿ ಅಂದ್ರೆ ನಿಮ್ಮ ಹಣ ನಮಗ್ ಬೇಡ ಅಂದಿರ್ತಕ್ಕಂಥ ನಾಯಕರು ಯಾರಾದ್ರೂ ಇದ್ರೆ ಅದು ಶಾಂತಕುಮಾರ್ ಅವರು. ಅವರನ್ನ ಕಂಡು ಮುಖ್ಯಮಂತ್ರಿಗಳು ಸ್ಪೆಷಲ್ ಹೆಲಿಕಾಪ್ಟರ್ ಮಾಡಿ ನೀವು ಇವತ್ತು ಆರೋಗ್ಯವಂತರಾಗಬೇಕು, ನಮ್ಮ ಮಾರ್ಗದರ್ಶನ ಮಾಡ್ಬೇಕಂತ ಹೇಳಿ ಅವರು ಕಂಬನಿ ಮಿಡಿದವರು ಅಂಥವ್ರು ಇವತ್ತು ಹೋರಾಟಕ್ಕೆ ಬಂದಾರೆ. ಅವರಿಗೆ ಶಕ್ತಿ ತುಂಬತಕ್ಕಂಥವ್ರು ಯಾರಪ್ಪ ಅಂತಂದ್ರೆ ಈ ಸಂದರ್ಭದಲ್ಲಿ ಶಿವನಪ್ಪ ಪೂಜಾರಿ ಅವರು, ಶಶಿಕಾಂತ್ ಗುರೂಜಿ ಅವರು ಅಂತೇಳಿ ನಾನು ಹೇಳಬೇಕಾಗ್ತದೆ. ಅವ್ರು ಇರದೆ ಹೋಗಿದ್ರೆ ಇಲ್ಲಿ ನಾನು ಬರ್ತಿರ್ಲಿಲ್ಲ. ನಾ ಬಂದೆ, ಬರುದ್ರಾಗ ನಾನು ನೋಡ್ದೆ, ನಾ ಮನುಷ್ಯ ಆದಂಗೆ ಇಟ್ಟಿದ್ದೀನಿ, ನನಗೆ ಹೆಣ ಮಾಡಿದ್ರಿ ನೀವು ಇರ್ಬೋದಂದ್ವಿ. ನಾವು ಏನ್ ನಮಗೆ ನಾ ಇನ್ನ ಜೀವಂತ ಅದಿನಂತ ಹೇಳಕ್ ಬಂದಿದ್ದು, ಹೇಳಕ್ಕೂ ಕೊಡ್ಲಿ ನೀವು. ಅವತ್ತು ಇದೆಲ್ಲ ನಡೀದಿದ್ದನ್ನು ಬಹಳ ಗಣನೆಗೆ ಇಟ್ಕೋಬಾರ್ದು. ಯಾಕಂದ್ರೆ ನೀವು ನನಗೆ ಹೆಣ ಮಾಡಿದ್ದಿಲ್ಲ ಅಂದ್ರೆ ಸರ್ಕಾರ ಹೆಣ ಆಗ್ತಿತ್ತು. ಎಲ್ಲರೂ ನಾವು ಎಚ್ಚೆತ್ಕೊಂಡ್ವಿ. ನಾನು ಅವಾಗೆ ಅಂದೆ, ನೋಡು ವಿಜೇಂದ್ರನ್ ಎಂತ ನಶೀಬದ, ಅವ ಬರ್ಡೇ ಮಾಡ್ಕೊಂಡು ಹೋದಾನ, ಡೆತ್ ಡೇ ಮಾಡ್ಕೊಂಡು ಅಂತೀನಿ. ಅದು ಒಂದು ಸಮಯ. ಅವ್ರ ಹಣೆ ಬಾರದಾಗ ಬರ್ಡೇ ಬರ್ದಿತ್ತು, ನಮ್ಮ ಹಣೆ ಬಾರದಾಗ ಡೆತ್ ಡೇ ಬರ್ದಿತ್ತು ಅಂದ್ರೆ ಯಾರು ಏನ್ ಮಾಡೋದು? ಅದು ಹಿಂದಿ ಒಳಗೊಂದು ಗಾದಿ ಮಾತದು, ಖುದಾಮ ಇರುವಂತ ಗದಾ ಪೈಲ್ವಾನ್ ಅಂತ. ಹಂಗ ಅವ್ರ ಹಣೆ ಬಾರನಾಗ ಹಂಗ ಬರ್ಬೋದು. ಈ ಹೋರಾಟದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಪ್ರಕಾಶ್ ನಾಯ್ಕರು ಅವರು ಬಹಳ ದೊಡ್ಡ ಹೋರಾಟಗಾರ. ನನ್ನ ಜೋಡಿ ಒಂದು 10 ಸರ್ತಿ ಜಗಳಾಡ್ಯಾರಿ. ಹೀಗೆ ನಾ ಯಾವಾಗ ಈ ಖಾತೆ ನನ್ನ ಕೈ ಬಿಡ್ತದೆ, ಯಾವಾಗ ಅವ್ರು ನನ್ನ ಜೋಡಿ ಜಗಾಡೋದು ಬಿಡ್ತಾರ ಅಂತೇಳಿ ನಾನು ಚಿಂತೆ ಮಾಡತ್ತೀನಿ. ಯಾಕಂದ್ರೆ ಅಂತ ಎಲ್ಲ ಹೋರಾಟಗಾರರು ರವಿ ಕಿರಾಕತ್ತಂದ್ರೆ ಇನ್ನೊಂದು 10 ವರ್ಷ ಯಾಕೆ ನಿಮಗ ಬೆಳಿ ಅಂತ ನಾನು ಹೇಳ್ತೀನಿ ಅಂದ್ರೆ, ಈಗ ಕಬ್ಬಿನ ವಿವಿಧ ಉತ್ಪನ್ನಗಳಿಗೆ ಒಂದು ಸ್ವಲ್ಪ ಬೆಲೆ ಬರ್ತಾ ಇತ್ತು. ಆ ಉತ್ಪನ್ನಗಳ ಮೇಲೆ ಕಾರ್ಖಾನೆ ಇನ್ನೂ ಒಂದು 10 ವರ್ಷ ನಡೀತಾವ ಅನ್ನುವಂತ ಆತ್ಮವಿಶ್ವಾಸ ನನಗೆ. ಮತ್ ಕಾರ್ಖಾನೆ ಮಾಲಕರಿಗೆ ಗೊತ್ತದ 10 ವರ್ಷ ಆದ್ಮೇಲೆ ನಮ್ಮ ಹಣೆ ಬಾರನು ಹದಗೆಡ್ತದ ಅನ್ನೋದು. ಯಾಕಂದ್ರೆ ಎಲ್ಲ ಚುನ್ನಪ್ಪಣ್ಣನಂತವ್ರು ಶಾಣೆ ರೂಟ್ ಬಿಟ್ರಂದ್ರೆ ಅವ್ರ ಕಾರ್ಖಾನೆ ಲಘುನೆ ಮುಚ್ಚೋದು ಗ್ಯಾರಂಟಿ. ಅವ್ರು ಯಾವ ತೀರ್ಮಾನಕ್ಕೆ ಬಂದಿದ್ರಿ ಈ ಸರ್ತಿ ಅಂದ್ರೆ ಕಾರ್ಖಾನಿನೇ ಮುಚ್ಚಿಬಿಡ್ಬೇಕು. ನಾವು ಮುಸ್ತಿನತ್ತೆ ನಮಗೆ ಅಂಜಿಕೆ ಹಾಕ್ಯಾರ 2 ದಿವಸ. ನಾವು ಅವ್ರಿಗೂ ವಿನಂತಿ ಮಾಡಿ, ನಿಮ್ಮದು ತಪ್ಪಿಲ್ಲ, ಅವ್ರದ್ದು ತಪ್ಪಿಲ್ಲ. ನಾವು 1-4 ದುಡ್ಡು ಗಳಿಸಿದ್ವಿ, ಎಲ್ಲ ನಾನೇ ತಿಂದ್ರೆ ನಾವು ಹೇಳ್ತೀವಿ, ಏನರೇ ಎಮ್ಮೆ ಆಕಳ ಹಿಂಡಬೇಕಾದ್ರೆ ಕರ ಬಿಡ್ಬೇಕೇ ಆಗ್ತದೆ. ಕರ ಬಿಟ್ರೆ ಒಟ್ಟು ಮಲಿ ಅದೇ ಕುಡಿತಂದ್ರೆ ಮುಂದೆ ಹಿಂಡುದೇನ ಅದಕ್ಕೆ. ಆದ್ರೆ ಕೆಲವು ಕರುಗಳು ಒಂದೇ ಮಲಿ ಕುಡಂಗಿಲ್ಲ, 4 ಕುಡಿದು ಓಡೋಗ್ಬಿಡ್ತಾವ. ಹಂಗಾಗಿ ಕೆಲವು ಕಾರ್ಖಾನೆಗಳು ಸ್ವರ್ಗಿದ ಮೇಲೆ ಇವ್ರು ಹುಟ್ಟ್ಯಾರ. ಮೊದಲು ಯಾವ ಸರ್ಕಾರಿ ಕಾರ್ಖಾನೆ ಬಿಟ್ಟು ಪ್ರೈವೇಟ್ ಕಾರ್ಖಾನೆಗಳು ಇರಲಿಲ್ಲ. ಆದ್ರೆ ದುರ್ದೈವ ಏನಾಗಿದೆ, ನಮ್ಮಂತವ್ರು ಚೇರ್ಮನ್ ಆಗಿ ಹೋಗಿ ಬರೇ ಒಂದಿಟ್ಟು ತೊರಿ ಬಿಡಿಸ್ಕೊಂಬ ಅಂದ್ರೆ ಕೆಚ್ಚಲನೆ ಕೊಯ್ಕೊಂಬಂದಿವಿ ನಾವು. ಇದು ಸುಮಾರು ಚಟಕ್ ಬಿದ್ದು ನಮ್ಮ 32 ರೈತರು ಕಟ್ಟಿದ ಕಾರ್ಖಾನೆಗಳಿತ್ತು. ಇವತ್ತು ಬರೇ 12 ಉಳಿದವ ನಮ್ಮ. ಇದು ಪರಿಸ್ಥಿತಿ, ಅದಕ್ಕೆ ಹಿಂಗ್ ಬಂದದ್ದು. ರೈತರು ಕಟ್ಟಿದ ಕಾರ್ಖಾನೆ ರೈತರೇ ಮಾಲಕರಾಗಿ ನಡೆಸಿದ್ರೆ ಯಾವುದೇ ಅನಾಹುತ ಆಗೋದಿಲ್ಲ. ಅದ್ರಾಗ ರೈತರು ಹೋದ್ರೆ ಬಹಳ ಒಳ್ಳೇದಂತ. ಚುನ್ನಪ್ಪಣ್ಣ ಅಂತವ್ರು, ಶಶಿಕಾಂತ್ ಗುರೂಜಿ ಅಂತವ್ರು ಹೋಗ್ಬೇಕು. ನಮ್ಮಂತವ್ರು ಹೋದ್ರೆ ಮುಗಿಸ್ಬಿಡ್ತೀವಿ ನಾವು. ಅದು ಆಗ್ಲಕತ್ತದ, ಇವತ್ತು ಆಗ್ತದೆ, ಹಿಂದೂ ಆಗ್ಯದ, ಮುಂದೆ ಆಗ್ಬಾರ್ದು ಅನ್ನೋ ಆಸೆ ನಮ್ಗೆ. ಅಂತವ್ರನ್ನ ನೀವು ಸೃಷ್ಟಿ ಮಾಡ್ಬೇಕು.
ನಿಮ್ಮ ಜಿಲ್ಲೆಯಲ್ಲಿ ಒಂದು MK ಹುಬ್ಳಿ ಕಾರ್ಖಾನೆ ಅದು ಅಂಗೈ ಒಳಗದು ಊರಿಟ್ಕೊಂಡು ಕೂತಿರ್ತಕ್ಕಂಥ ಕಾರ್ಖಾನೆ ಅದು. ಬರೀ ಕಬ್ಬಿನ ಗಾಡಿ ಮೇಲೆ ನಡಿಬೇಕದು. ಆದ್ರೆ ಅಲ್ಲಿ ಬಹಾದೂರ್ಗಳು ಬಂದವರು ಅದು ಬರೀ ನೀರ್ ಕುಡಿದ್ ಬಂದ್ರೆ ರಕ್ತ ಕುಡಿದ್ ಬಂದಾರ ಅವರು. ಅಂತ ಸ್ಥಿತಿ ತರಬಾರ್ದು ಯಾವುದೇ ಕಾರ್ಖಾನೆ. ನಂಬಲ್ಲಿ ಆಗ್ಯದ. ನನ್ನಲ್ಲಿ ಒಂದು ನಂದಿ ಕಾರ್ಖಾನೆ ಅಂತದ, ಇಡೀ ದೇಶಕ್ಕೆ ಮಾದರಿಯಾಗಿರ್ತಕ್ಕಂಥ ಕಾರ್ಖಾನೆ. ಹಿಂದೆ BT ಪಾಟೀಲ್ರು, ನಿಮ್ ಬೆಳಗಾವದವ್ರೆ ಅಜಿತ್ ಶೆಟ್ಟಿ ಅಂತ ಒಬ್ರು ಇದ್ರು, ಅವ್ರು ಕಟ್ಟಿದ್ದು. ಆದ್ರೆ ದುರ್ದೈವಶ ಇವತ್ತು ಅದು ಅವನತಿ ಹಾದಿಗೆ ಬಂದದ್ದು. ಒಂದು ಕಾಲದಲ್ಲಿ ದೇಶಕ್ಕೆ 2ನೇ ನಂಬರ್ ಕಾರ್ಖಾನೆ, ಇವತ್ತು ಅದರ ಸ್ಥಿತಿ ಕೂಡ ಹಂಗೆ MK ಹುಬ್ಳಿ ಹಂಗೆ. ಆದರೂ ಕೂಡ ಅದು ಬದುಕಲಿ ಅಂತ ಹೇಳಿ ನಾನು ಕಳೆದ 3 ವರ್ಷದಿಂದ DCC ಬ್ಯಾಂಕ್ನಿಂದ ಸಾಲ ಕೊಟ್ಟು ಬದುಕಿಸ್ತಾ ಇದ್ದೀನಿ. ಇಂದಿಲ್ಲ ನಾಳೆ ಆ ಸಾಲದಿಂದ ಮುಕ್ತ ಆಗ್ತಾರೆ, ಅದು ಮತ್ತೆ ರೈತರ ಕಾರ್ಖಾನೆಯಾಗಿ ಉಳಿತದೆ ಅನ್ನತಕ್ಕಂಥ ಆತ್ಮವಿಶ್ವಾಸ ನನಗಿದೆ. ಅಂಥವು ಎಲ್ಲ ಕಾರ್ಖಾನೆಗಳು ಉಳಿದ್ರೆ ಈ ಪ್ರೈವೇಟ್ ಕಾರ್ಖಾನೆಯವ್ರು ತಾವೇ ಹಾದಿಗೆ ಬರ್ತಾರೆ. ಈ ಪ್ರೈವೇಟ್ ಕಾರ್ಖಾನೆಯವ್ರಿಗೆ ಏನಾಗ್ಬಿಟ್ಟದಂದ್ರೆ, ಇವರು ಮಕ್ಕಳ ಕಬ್ಬು ಎಲ್ಲಿ ಒಯ್ತಾರೆ, ಒಯ್ಲಿ ಅಂತ ಹೇಳಿ ನಿಮ್ಗೆ ಅಂದಿಸ್ತಾರೆ. ಮತ್ ನೀವು ಇಟ್ಟು ಸುಮಾರು ಅದಿರಿ, ನಮ್ಮ ಮುಂದೆ ಹೂ ಹತ್ತೀರಿ, ಅವ್ರ ಮುಂದೆ ಅಂಜಿ ಬರ್ತೀರಿ. ಈ ಚಳವಳಿ ನೀ ರಾಜ್ಯಕ್ಕೆ ಮಾಡಿ, ಕಾರ್ಖಾನೆ ವಿರುದ್ಧದಲ್ಲಿ ಮಾಡಿ ತೋರ್ಸ ನನಗೆ ಬಂದು. ನಾನು ಯಾಕೆ ಈ ಮಾತು ಹೇಳ್ತೀನಂದ್ರೆ, ನನ್ನ ಇಲಾಖೆ ಮೇಲಿನ ಮೇಲೆ ಒಂದು ಅಪಾದನೆ ಬರ್ತದೆ. ನಿನ್ನೆ ನಮ್ಮ ಹಿರಿಯರು ಕೂಡ ಅಂದ್ರು, ಕುರುಬರು ಶಾಂತನಗೌಡರು ಏನಂದ್ರೆ ಕಾಟ ಹೊಡಿತಾರೆ ಅಂತ ಅವರು ಒಂದೇ ಬಿಟ್ರು. ನಾವು ನಿಮಗೊಂದು ವಿನಂತಿ ಮಾಡ್ಕೊಂಡಿವಿ, ಕಾಟ ಹೊಡೆದಂತ ಕಾರ್ಖಾನೆಯವರು ದಾಖಲೆ ಸಮೇತ ನೀವು ಸಿದ್ಧ ಮಾಡಿದ್ರೆ ನಾವು ಅವ್ರ ಮೇಲೆ ಕಾನೂನಿನ ಕ್ರಮ ಕೈಗೊಳ್ತೀವಿ. ಅವ್ರ ಕಾರ್ಖಾನೆ ಬಂದ್ ಕೂಡ ನಾವು ಮಾಡ್ತೀವಿ ಅಂತಕ್ಕಂಥ ಮಾತನ್ನು. ಆದ್ರೆ ನೀವು ಸಿದ್ಧೆ ಮಾಡಾಕ್ತಾ ಇರಲಿಲ್ಲ. 1 ವರ್ಷ ನಾ ಮೊದಲನೇ ವರ್ಷ 2.5 ಲಕ್ಷ ರೂಪಾಯಿ ಬಹುಮಾನ ಇಟ್ಟಿ, 2ನೇ ವರ್ಷ 5 ಲಕ್ಷ ರೂಪಾಯಿ ಬಹುಮಾನ ಇಟ್ಟೀನಿ. ಇನ್ನೂ ಒಬ್ರು ಯಾರು ರಿಟರ್ನ್ ಕಂಪ್ಲೇಂಟ್ ಕೊಟ್ಟಿಲ್ಲ ರೈತರು. ಯಾರೋ ಒಬ್ರು ಒಂದು ಹಾವೇರೆ ಕೊಟ್ಟಾರ, ಅದು ಎಂದೋ ಸತ್ತಿದ ಕಂಪ್ಲೇಂಟ್ ಅದು. 4 ವರ್ಷದ ಹಿಂದಿಂದ ಹಚ್ಕೊಟ್ಟಾರ. ಅದು ನಾ ನಿಮ್ಮಲ್ಲಿ ಧೈರ್ಯ ಮಾಡ್ರಿ. ಇವತ್ತು ಮುಖ್ಯಮಂತ್ರಿನೇ ಬಂದ್ರು ಬಿಡ್ಲಾರ್ದಂತ ಚುನ್ನಪ್ಪಣ್ಣ ಅದು ಒಂದು ಯಾಕೆ ಧೈರ್ಯ ಮಾಡೋಲ್ಲ ಅಂತ ನಾ ಕೇಳಬೇಕಾಗ್ಯದ. ನೀವು ಯಾರು ತುಡುಗು ಮಾಡ್ತಾರೆ, ನಾ ಅವರಿಗೆ ತುಡುಗು ಮಾಡಂತ ಹೇಳೋದಿಲ್ಲ. ನ್ಯಾಯಯುತವಾಗಿ ಇನ್ನೂ ಒಂದು 100-200 ಗ್ರಾಮ್ ಕಮ್ಮಿ ಹಚ್ಚಲಿ, ನಾ ಬೇಡ ಅನ್ನೋದಿಲ್ಲ. 2 ಕಿಲೋ ಕಮ್ಮಿ ಹಚ್ಚಲಿ, ಬೇಡ ಅನ್ನಂಗಿಲ್ಲ. ಆದ್ರೆ ಟನ್ ಗಟ್ಲೆ ಹೊಡೆದ್ರೆ ಯಾರಾದ್ರೆ ಕುತ್ತಿಗೆ ಚೆಂಡ ಹಾಕ್ತಾರ ಅವ್ರು. ಅಂತದ್ ಮಾಡಬಾರ್ದು, ಕಾರ್ಖಾನೆ ಮಾಲಕರು ಮಾಡಬಾರ್ದು. ಮತ್ತು ನಿಮಗೂ ಇನ್ನೊಂದು ನಾನು ಅವಕಾಶ ಮಾಡಿಕೊಟ್ಟಿನಿ, ನೀವು ಯಾರೂ ತಿಳ್ಕೊಳಕ್ ತಯಾರಿಲ್ಲ. ನಿಮ್ಮ ಪಡದಿಂದ ಕಬ್ಬು ಹೊರಗೆ ಹೋಯ್ತಂದ್ರೆ ಹಾದಾಗ 1 APMC ಹತ್ತದ. ನಾವು ಪುಕ್ಕಟ್ ಖಾಟ ಮಾಡ್ಕೊಡ್ತೀವಿ, 1 ಪೈಸಾ ತಗೊಳ್ಳೋ ಹಂಗಿಲ್ಲ. ಇಲ್ಲೇ ನಿಂತು ಹೇಳಿ ಹೋಗ್ತಾ ಇದ್ದೀನಿ ನಾನು. ಕಬ್ಬಿನವ್ರಿಗೆ ಮಾತ್ರ ಪುಕ್ಕಟ್ ಮಾಡ್ಬೇಕಂತ ಆದೇಶ ಮಾಡಿದ್ ನಾನು. ಏನ್ ಹೇಳಾಗ್ತೀರಿ? ಫೋನ್ ಹೋಗ್ತದ. ಮತ್ ನಾ ಬರ್ತೀನಂದ್ರೆ ನನಗ ಅಂಜಿಲ್ಲ, ನೀ ಅವ್ರು ಬರೀ ಫೋನಿಗೆ ಅಂಜಲಾತಿ. ಇಲ್ಲ, ನಮ್ಮ APMC ಕಾಟ 176 ಕಾಟ. ಇಲ್ಲೋಡಪ್ಪ, ಸ್ವಲ್ಪ ಕೇಳ್ಕೋಬೇಕು. APMCನೂ ಗೌರ್ಮೆಂಟೇ, APMCನೂ ಗೌರ್ಮೆಂಟ್. APMC ನಡ್ಸೋರೇ ರೈತರು, ನಾ ನಡ್ಸಂಗಿಲ್ಲ. ಹಂಗ್ ಮಾಡಂಗಿಲ್ಲ, ಹಂಗ ಅನ್ಕೋತ್ ಕೂಡ್ಬಾರ್ದಿದು. ಇದೇ ನಿಮ್ ತಪ್ಪದ. ಇಲ್ಲೋಡಮ್ಮ, ಸ್ವಲ್ಪ ಬಿಡು, ಆ ಕಡೆ ಮಾತಾಡ್ಬೇಡ. ಈಗ ನನ್ನ ಮನಸ್ಸು ಆ ಕಡೆ ತಮ್ಮ ಸಾಹೇಬ್ರು ಮಾತಾಡ್ತಕ್ಕ ಶಾಂತಿ. ನಾನ್ ನಿಮಗ್ ಹೇಳಾಕತ್ತೀನಿ, ಹಾದಿ ಹೇಳಾಕತ್ತೀನಿ. 176 APMC ಇದಾವ. ನಿಮ್ಗೆ ಹಾದಾಗ ಹೋಗಾಗ ಒಂದಾದ್ರೂ 10. ಮತ್ ನಾವು APMC ಇಂದ ಆದೇಶ ಮಾಡಿವಿ. ಅವರೇ ನಮ್ಮ ಕೇನ್ ಕಮಿಟಿನಲ್ಲಿ ಇದಾರೆ. ಅವ್ರ ಇದ್ರಿಗೆ ಆದೇಶ ಮಾಡಿಸಿದೀನಿ ನಾನು. ಮತ್ ಅವರೇ ಪ್ರಸ್ತಾಪ ಮಾಡಿದ್ರು. ನಾವು ಅವತ್ತೇ ಆದೇಶ ಮಾಡಿಟ್ಟಿವಿ. 176 APMC ಒಳಗೆ ನೀವ್ ಎಲ್ಲಿ ಹೋದಲ್ಲಿ ಕಾಟ
ಅವ್ರು ಮಾಡಿಕೊಡ್ಬೇಕು. 10 ಪೈಸಾ ತಗೋಬಾರ್ದು. 10 ಪೈಸಾ ತಗೊಳ್ಳಾರ್ದೆ ಕಾಟ ಮಾಡ್ಕೊಡ್ತಾರೆ. ಇದು ರಾಜ್ಯಕ್ಕೆ ಮುಟ್ಟಿಸ್ರಿ, ಬರೀ ಜಿಲ್ಲೆಗೆ ಮುಟ್ಟಿಸ್ಬೇಡ್ರಿ. ನೀವು ಇಡೀ ಚಾಮರಾಜನಗರದಿಂದ ಬೀದರ್ ತನ ಯಾವ ನಮ್ಮ APMC ಇದಾವ ಪುಕ್ಕಟ್ಟು ನಿಮಗ್ ಕಾಟ ಮಾಡ್ಕೊಡ್ತಾರ. ಒಂದು ರಿಸೀಟ್ ಮಾಡ್ಕೊಂಡು ಹೋಗಿ ಇಟ್ಕೋರಿ. ಮುಂದೆ ಕಾರ್ಖಾನಿಗೆ ಹೋಗಿ ನೋಡ್ರಿ, ವ್ಯತ್ಯಾಸ ಆಯ್ತಿಲ್ಲ ಅದನ್ನ ಒಳಗ್ ಕಳಿಸ್ಬೇಡ್ರಿ, ಹೊರಗೆ ತಗೊಂಬರ್ರಿ, ಬಂದ್ ಊಟ ಅದನ್ನ ನಾವು ಮಾಡೀವಿ. ಈಗ ನಾ ಅದನ್ನ ಮುಂದೆ ಹೇಳ್ತೀನಪ್ಪ, ನಾನ್ ಮುಂದೆ ಹೇಳ್ತೀನಿ. ಈಗ ನೀವು ಎಲ್ಲಾರ್ಗೂ ತಲೆಯಾಗಿರ್ತಾವ, ಇಲ್ಲ ಅನ್ನಂಗಿಲ್ಲ. ಅವು ಹೀಗೆ ತೊಡ್ಕೋಬೇಡ್ರಿ. ನಾ ಹೇಳಿದ್ನಲ್ಲಿ ನೀವು ಬಂದು ಒಬ್ಬೊಬ್ರೆ ತೊಡ್ಕೋರ್, ನಾ ಕೇಳ್ತೀನಿ. ಇಟ್ಟು ಮಂದಿದ್ ಕೇಳೋದಂದ್ರೆ ಬಹಳ ಕಷ್ಟ ಆಗ್ತದ ನನಗೆ. ನೀವು ಒಬ್ಬೊಬ್ರು ಆಮೇಲೆ ಬರ್ರಿ, ನನ್ನ ಕಡೆ ಏನ್ ಸವಲತ್ತದ ಅದು ಹೇಳಕ್ ಬಂದೀನಿ ನಾನು ಅಷ್ಟೇ. ಇಲ್ಲಿ ನಮ್ಮವನು ನಿಂತ ನೋಡಿ ಬಿಜಾಪುರದ, ಇವಂಗೆ ಒಂದ್ ಕಾಟ ಕುಡ್ಸೋದ್ ಕೊಟ್ಟಿನಿ, ಇನ್ನ ತನಕ ಕುಡ್ಸಲ್ಲ, ಇಲ್ಲಿ ಅದಾನ. ಜಾಗ ಹೊಡೆದ್ ಕಿಶನ್ ಕೂಡ್ಸ, ಆಮೇಲೆ ನಾನು ನೋಡ್ಕೋತೀನಿ. ಅದನ್ನೇನಿಲ್ಲ, ಅದು ಜಾಗ ಸ್ಯಾಂಕ್ಷನ್ ಮಾಡ್ಬೇಕು ಅವ್ನು ಕಾನೂನು ಪ್ರಕಾರ ಹೇಳದಂಗೆ. ನಾನು ಅದಕ್ಕೂ ಪತ್ರ ಬರ್ದೀನಿ, ಅವ್ರಿಗೂ ಒಂದು ಕಾಟ ಕೂಡಿಸ್ಕೊಡ್ತೀನಿ ನಾನು, ನೀವು ಕೂಡಿಸ್ಕೋರಿ. ಮತ್ತ ಆ ಕಾಟ ರೈತ ಸಂಘದಿಂದೇ ಮೇಂಟೈನ್ ಮಾಡ್ರಿ ಅಂತೂ ಕೂಡ ನಾನು ಹೇಳಿದ್ದೀನಿ ನಿಮ್ಗೆ. ಅದಕ್ಕೆ ಏನ್ ಬೇಕಾದ್ ದುಃಖ ಮಾಡ್ಕೊಂಡು ಉಳ್ದಿದ್ ಬೆಳೆಗೆ ಸ್ವಲ್ಪ ರೊಕ್ಕ ತಗೋರಿ. ನಿಮ್ಮ ಕಾಟ ಇದ್ದ ಅದು ಮೇಂಟೈನ್ ಆಗ್ಬೇಕಲ್ಲ. ಅದನ್ನ ಯಾರ ನೋಡೋರು ಒಂದಿಷ್ಟು ಇಬ್ರು ಅನ್ನದಾತಗಳು ಬೇಕಲ್ಲ, ಅದಕ್ಕೂ ಗಿರಿಸ್ ಹಾಕಾವ ಆಯಿಲ್ ಹಾಕಾವ್ರಿ ಬೇಕಲ್ಲ. ಇದನ್ನ ವಿಚಾರ ಮಾಡಿ ನಾನು ಇವತ್ತಿಗೂ ಹೇಳ್ತಾ ಇದ್ದೀನಿ, ಹೆಚ್ಚು ಕಡಿಮೆ 12 ಕಾಟ ನಾನು ಹೊಸ ಕೂಡ್ಸಾಕತ್ತೀನಿ ಇಡೀ ರಾಜ್ಯ ತುಂಬಾ. ಚಾಮರಾಜನಗರದವ್ರು ಇರ್ಲಿ, ಬಿಜಾಪುರದವ್ರು ಇರ್ಲಿ, ಬೆಳಗಾವದವ್ರು ಇರ್ಲಿ, ಬಾಗಲಕೋಟದವ್ರು ಇರ್ಲಿ, ಅಟ್ಲೀಸ್ಟ್ ಮೊದಲನೇ ಹಂತದಲ್ಲಿ ಜಿಲ್ಲೆಗೆ ಒಂದೊಂದು ಕೊಡ್ಬೇಕಂತ ಹೇಳಿ ನಾನು ವಿಚಾರ ಮಾಡಿದ್ದೀನಿ. ದಯಮಾಡಿ ನೀವು ಆ ಕಾಟಗಳು ಉಪಯೋಗ ತಗೋರಿ. ಅವು ಇರದೆ ಹೋದ್ರೆ 176 ನಮ್ಮ APMC ಅದಾವು. ಅದರಲ್ಲಿ ಒಂದು 140-50 ಜೀವಂತ ಅದಾವ, ಯಾವೂ ಇಲ್ಲ ಅಂತಿಲ್ಲ. ನಾನು ಎಲ್ಲ ಜೀವಂತ ಇಟ್ಟಿನಿ. ನಾನು ಬಂದ ಮೇಲೆ ಅಲ್ಲಿ ಕಾಟ ಮಾಡ್ಕೋರಿ. ನಿಮ್ ಕಡೆ ಒಂದು ರಿಸೀಟ್ ಇಟ್ಕೊಡ್ರಿ, ಅಲ್ಲಿ ಹೋಗಿ ಕಿಶಿಂದ ಅವ್ರದ್ದು ಎಷ್ಟು ಬರ್ತದ, ಕಡಿಮೆ ಬರ್ತಂದ್ರೆ ಅವಾಗೆ ಹೊರಗೆ ತಗೊಂಬರ್ರಿ, ಟ್ರ್ಯಾಕ್ಟರ್ ಒಳಗೆ ಬಿಡಬೇಡ. ಮತ್ ಇನ್ನೂ ಒಂದ್ ನಾವು ಮಾಡೀವಿ, ಇದನ್ನ ಬಿಟ್ಟು ಎಲ್ಲ ಕಾಟ ಸಕ್ಕರೆ ಕಾರ್ಖಾನೆ, ಬೇಯಿಂಗ್ ಬ್ರಿಡ್ಜ್ ಶಾಂತನಗೌಡ ಸಾಹೇಬ್ರೆ ಎಲ್ಲ ಈಗ ಡಿಜಿಟಲೈಸೇಷನ್ ಮಾಡಿದ್ವಿ. ಆ ಡಿಜಿಟಲೈಸೇಷನ್ ದಲ್ಲಿ ಕೂಡ ಟ್ಯಾಪಿಂಗ್ ಆಗ್ತಾ ಇದೆ ಅಂತ ಹೇಳಿ ಚುನಾವ್ ಪೂಜಾರಿ ಅವರು ಏನೋ ಈಗ ಹೇಳ್ತಾ ಇದ್ದಾರೆ. ಅದನ್ನ ಏನಾದ್ರೂ ಆ ತರ ಆಯ್ತಪ್ಪ ಅಂತಂದ್ರೆ, ಆಗಿದ್ದೇ ಖರೆ ಮಾಡಿದ್ರೆ ಅಂದ್ರೆ ಅದು ಖಂಡಿತ ನನಗ್ ಬರೋದಿಲ್ಲ. ವೇಟ್ ಮಾಡೋದು ಇಲಾಖೆ ಯಾರಿಗದಪ್ಪ ಅಂದ್ರೆ ನಮ್ಮ ಮುನಿಯಪ್ಪ ಸಾಹೇಬ್ರಿಗೆ, ಅದು ಫುಡ್ ಅಂಡ್ ಸಿವಿಲ್ ಸಪ್ಲೈ ಅವ್ರಿಗೆ. ಆದ್ರೆ ರೈತರ ಹಿತದೃಷ್ಟಿಯಿಂದ ನಾನೇ ಪ್ರಯತ್ನ ಮಾಡ್ತಾ ಇದ್ದೀನಿ. ಆದ್ರೂ ಅವರಿಗೂ ವಿನಂತಿ ಮಾಡ್ಕೊಂಡಿನಿ ಮುನಿಯಪ್ಪ ಸಾಹೇಬರಿಗೆ, ಯಾವುದೇ ಕಾಟ ಇವ್ರು ಟ್ಯಾಂಪರ್ ಮಾಡಿದ್ರೆ ಕಾರ್ಖಾನೆ ಮಾಲೀಕರನ್ನ ನೀವು ಅವ್ರ ಮೇಲೆ ಒಂದು ರಿಪೋರ್ಟ್ ಹಾಕ್ರಿ ಅಂತ ಹೇಳ್ತಾ ಇದ್ದೀನಿ. ಅವರೆಲ್ಲಾನು ಹೇಳ್ಯಾರ, ಆದ್ರೆ ಅವ್ರ ಕೈಯಾಗಿನ ಅಧಿಕಾರಿಗಳು ಸ್ವಲ್ಪ ಸುಮಾರು ಅದಾರ. ಅದರ ಸಲಾಗಿದ್ದು ಹಿಂಗಾಗ್ಲಕತ್ತದು. ಫುಡ್ ಅಂಡ್ ಸಿವಿಲ್ ಸಪ್ಲೈ ಆಫೀಸರ್ಸ್ ಏನ್ ಹೋಗಿ ಸ್ಟ್ಯಾಂಪಿಂಗ್ ಮಾಡಿಬಿಡ್ತಾರೆ. ನನಗೆ ಇವತ್ತು ನಿಮ್ಗೆ ಹೇಳ್ಬೇಕಾದ್ರೆ, ಹೋದ ಸರ್ತಿ ಸೀಸನ್ ನಲ್ಲಿ ಒಂದೊಂದು ಕಾರ್ಖಾನೆಯನ್ನು 3 ಸರ್ತಿ ಚೆಕ್ ಮಾಡಿಸಿ ಎಲ್ಲ ಬರೋಬರೇನೆ ಅದಾವ ವರದಿ ಕೊಟ್ಟಾರ. ಅದಕ್ಕೆ ದಯಮಾಡಿ ನಾನು ನಿಮ್ಮಲ್ಲಿ ವಿನಂತಿ ಮಾಡ್ತೀನಿ, ಅಲ್ಲಿ ಹೋಗ್ಬೇಡ್ರಿ. ನಮ್ಮ APMC ಅಥವಾ ನಾವು ಹಾಕಿದ ಕಾಟದಲ್ಲಿ ನೀವೇ ರೈತರ ನಿರ್ವಹಣೆ ಮಾಡ್ತಕ್ಕಂಥ 12 ಕೂಡ ನಿಮ್ ಕೈಲಿ ಕೊಡ್ತೀನಿ ನಾನು. ಯಾವ ಕ್ರಾಸ್ ನಲ್ಲಿ 2-3 ಕಾರ್ಖಾನೆಗೆ ಅನುಕೂಲ ಆಗ್ತಾವ ಹಂತದಲ್ಲಿ ಮೊದಲೇ ಹಂತದಲ್ಲಿ ಕೂಡಿಸ್ರಿ. ಮುಂದೆ ನಮ್ ಕಡೆ ಸ್ವಲ್ಪ ಆದಾಯ ಬಂದ್ಮೇಲೆ ಎಲ್ಲಾ ಕಡೆ ಕೂಡಿಸ್ಕೊಡ್ತೀನಿ ರಾಜ್ಯದಾಗ, ಅದ್ರಾಗೇನು 2 ಮಾತಿಲ್ಲ. ಆದ್ರೆ ಅಲ್ಲಿ ತನ ನೀವು ಈ ವ್ಯವಸ್ಥೆಯನ್ನ ಉಪಯೋಗ ಮಾಡ್ಕೋರಿ ಅನ್ನೋದು ನನ್ನ ಉದ್ದೇಶ. ಇದ್ರ ಜೊತೆ ಇವತ್ತು ನಾನು ಬರೀ ರೈತರ ಬಗ್ಗೆ ಮಾತಾಡಿದ್ರೆ ಕಾರ್ಖಾನೆ ಮಾಲಕರು ಸಿಟ್ಟಿಗೆ ಬರ್ತಾರೆ. ನಾನು ಅದಕ್ಕೆ ಅವ್ರ ಬಗ್ಗೆನೂ ಮಾತಾಡಿ ಮೊನ್ನೆ. ಅವ್ರಿಗೂ ಕೆಲವು ಸಮಸ್ಯೆ ಇದಾವೆ. ಈಗ ಅವರು ಉಪ ಉತ್ಪನ್ನಗಳು ಒಳ್ಳೆ ರೇಟಿಗೆ ಮಾರಿದ್ರೆ ಅವ್ರು ನಿಮ್ಗೆ ಒಂದ್ ಸ್ವಲ್ಪ ಹೆಚ್ಚಾಗಿ ಬೆಲೆ ಕೊಡ್ಲಿಕ್ಕೆ ಆಗ್ತದೆ. ಆದ್ರೆ ದುರ್ದೈವಶ ಅವ್ರ ಉಪ ಉತ್ಪನ್ನಗಳು ಯಾವೂ ಕೂಡ ಇವತ್ತು ಕೇಂದ್ರ ಸರ್ಕಾರ ಮಾಡಬೇಕಾಗಿರ್ತಕ್ಕಂಥ ಕೆಲವು ಕೆಲಸಗಳದಾವ. ಇವತ್ತು ಅವರು ನಮ್ಮ ರಾಜ್ಯಕ್ಕೆ
ಇಥನಾಲ್ ಬರ್ತಿತ್ತು ಇಲ್ಲಿವರೆಗೆ ಇಥನಾಲ್ ಪಾಲಿಸಿ ಮಾಡಿದ್ರು ಕೇಂದ್ರ ಸರ್ಕಾರದವ್ರು. ಈ ಮೀಡಿಯಾದವ್ರು ಯಾವೂ ಬರೀದಿಲ್ಲ. ನಾ ಬೈದಿದ್ದು ನೀವು ನನಗ್ ಬೈದಿದ್ದು ಎರಡೇ ಬರೀತಾರ ಅವ್ರು. ಇಲ್ಲಾಂದ್ರೆ ನೀವು ಚಪ್ಲಿಲಿ ಹೊಡೆದಿದ್ದು ಅಂತ ಬರೀತಾರ. ನಾನು ಅವರಲ್ಲಿ ವಿನಂತಿ ಮಾಡ್ಕೊಳ್ತೀನಿ, ಮೀಡಿಯಾದವರಲ್ಲಿ, ಇಥನಾಲ್ ಉತ್ಪಾದನೆಯಲ್ಲಿ ಇಡೀ ದೇಶದಲ್ಲಿ ಅತಿ ಹೆಚ್ಚಿನ ಇಥನಾಲ್ ಉತ್ಪಾದನೆ ಮಾಡ್ತಕ್ಕಂಥ ಘಟಕ ಹಾಕಿರ್ತಕ್ಕಂಥವ್ರು ಕರ್ನಾಟಕದವ್ರು. ಅದು ಮೋದಿ ಅವ್ರ ಮಾತು ಕೇಳಿ ಹಾಕ್ಯಾರ. ಅವ್ರು ಇಥನಾಲ್ ಪೆಟ್ರೋಲಿಗೆ ಸೇರಿಸ್ತಾರೆ, ಡೀಸೆಲಿಗೆ ಸೇರಿಸಂಗಿಲ್ಲ, ಪೆಟ್ರೋಲಿಗೆ ಸೇರಿಸ್ತಾರೆ. ಅದನ್ನ ಉಪಯೋಗ ಮಾಡಿ ಹೆಚ್ಚಿಗೆ ದರ ಬರಲಿ ಅಂತ ಹೇಳಿ ಒಂದು ಪಾಲಿಸಿ ಹಿಂದೆ ಆಗಿತ್ತು. ಅದನ್ನು ಅವ್ರು ಇಂಪ್ಲಿಮೆಂಟ್ ಮಾಡಿದಾರೆ, ನಾನು ಇಲ್ಲ ಅಂತ ಹೇಳೋದಿಲ್ಲ. ಆ ಇಥನಾಲ್ ಅನ್ನ ಇವತ್ತು ದೇಶಕ್ಕೆ ಯಾವ ರಾಜ್ಯಕ್ಕೆ ಕೊಡ್ಬೇಕಾಗಿತ್ತು, ಆ ರಾಜ್ಯದೊಳಗ ನಾವು ಕಬ್ಬು ಉತ್ಪಾದನೆಯಲ್ಲಿ 2ನೇ ಸ್ಥಾನದಲ್ಲಿದ್ರು ನಮ್ಮನ್ನ ಇಥನಾಲ್ ಉತ್ಪಾದನೆಯಲ್ಲಿ 5ನೇ ಸ್ಥಾನದಾಗಿಟ್ಟ. 1ನೇ ಸ್ಥಾನದಲ್ಲಿ ಗುಜರಾತ್ ಕೊಟ್ಟಾರ. 113% ಇಥನಾಲ್ ಉತ್ಪಾದನೆ ಮಾಡ್ತಕ್ಕಂಥ ಆದೇಶ ಅವ್ರಿಗಾಗ್ಯದ. ಅಲ್ಲಿ ಕಾರ್ಖಾನೆನೂ ಕಡಿಮೆ ಅದಾವು ಮತ್ತು ಅವರಿಗೆ ಹೆಚ್ಚಿಗೂ ಬರೀ 11 ಕಾರ್ಖಾನೆ ಅಲ್ಲದಾವ್. ನಂಬಲ್ಲಿ ಎಟ್ಟದಾವ್? 81 ಅದಾವ್. ಇನ್ನ 20 ಹಾದ್ಯಾಗ ನಿಂತಾವ್. ಆದ್ರೆ 11 ಇದ್ದವರಿಗೆ 113%. ಅವ್ರು ಬರೀ 38 ಕೋಟಿ ಕೇಳಿದ್ರೆ ಅವ್ರಿಗೆ 38 ಕರೋಡ್ ಕೋಟಿ ಕೇಳಿದ್ರೆ ಅವ್ರಿಗೆ 43 ಕರೋಡ್ ಕೋಟಿ ಕೊಟ್ಟಿದ್ದಾರೆ. ಲೀಟರ್ಸ್ ಅಂದ್ರೆ ಕರೋಡ್ ಲೀಟರ್ಸ್. ಯುಪಿಗೆ 242 ಕರೋಡ್ ಕೋಟಿ ಲೀಟರ್ ಕೇಳಿದ್ರೆ ಅವ್ರಿಗೆ 160 ಕರೋಡ್ ಕೋಟಿ ಲೀಟರ್ ಕೊಟ್ಟಿದ್ದಾರೆ. ಅವ್ರಿಗೆ 66% ಕೊಟ್ಟಾರ. ಮಹಾರಾಷ್ಟ್ರದಲ್ಲಿ ನಮ್ಕಿನ್ ಕಾರ್ಖಾನೆ ಹೆಚ್ಚದಾವ್, ನಮ್ ಡಬಲ್ ಅದಾವ ಅವ್ರಿಗೆ. ಆದ್ರೆ ಅವರಿಗೆ 267 ಕೇಳಿದ್ರೆ ಅವ್ರಿಗೆ 130 ಕೋಟಿ ಲೀಟರ್ ಕೊಟ್ಟಿದ್ದಾರೆ, ಕರೋಡ್ ಲೀಟರ್. ಅವ್ರಿಗೆ 48%. ಕರ್ನಾಟಕದವ್ರು ನಾವು ಇವ್ರೆಲ್ಲರ್ಕಿನ್ನ ಹೆಚ್ಚಿಗೆ ಕೇಳಿದ್ವಿ. 325 ಕರೋಡ್ ಲೀಟರ್ ಕೇಳಿದ್ವಿ. ನಮಗ್ 116 ಕರೋಡ್ ಲೀಟರ್ ಕೊಟ್ಟಾರ. ನಮಗ್ ಕೊಟ್ಟಿದ್ 35%. ಹಿಂಗ ಅಲ್ಲಿ ಕೂಡ ತಪ್ಪಾಗ್ತಾ ಇದೆ. ಈ ಮಾಧ್ಯಮದ ಮಿತ್ರರು ಟಿವಿ ಒಳಗ ನನ್ನೇ ಹಿಡಿತಾರೆ. ಎಲ್ಲೋದಲ್ಲಿ ಪ್ರಹ್ಲಾದ್ ಜೋಶಿ ಅವ್ರು ಇಲ್ಲೇ ಅಡ್ಡಾಡಾಗತ್ತಾರ, ಕರ್ನಾಟಕನಾಗ ಕೇಳಂಗಿಲ್ಲ ಅವ್ರಿಗೆ. ಅವ್ರು ನನ್ನ ಎದುರಿಗೆ ಬಂದ್ರ ಆಗಲೇ ಧಾರವಾಡನಾಗ. ಮತ್ ನಿಮ್ ಪ್ರಹ್ಲಾದ್ ಜೋಶಿ ಯಾರು ಅನ್ನೋದು ಗೊತ್ತಿಲ್ಲ. ನಿಮ್ ದುರ್ದೈವ ನನ್ನೇ ಹಿಡಿತೀರಿ ನೀವು, ಗೊತ್ತೇ ಇಲ್ಲ. ಮತ್ತೇನ್ ಮಾಡು? ಸಕ್ರಿ ಮಂತ್ರಿ ಅವರೇ, ಅವ್ರು ನಮ್ಮ ರಾಜ್ಯದವರೇ ಅದಾರ. ಅವ್ರಿಗೆ ಕೇಳ್ಬೇಕು ನೀವು. ಅವ್ರ ಕಡೆ ದೊಡ್ಡ ಸಹಾಯ ಮಾಡತಕ್ಕಂತ ಅವಕಾಶ ಇದೆ. ನಾನ್ ಹೇಳಕತ್ತಿಲ್ಲ ಅವ್ರು ತಪ್ಪು ಮಾಡ್ಯಾರಂತ ನಾನು ಅಂದಿಲ್ಲ. ಯಾರಂದಾರ ಅದನ್ನು ಹೇಳಿ ಹೋಗ್ತೀನಿ ನಾನು. ಅವ್ರು ತಪ್ಪು ಮಾಡಾಕತ್ತಾರಂತ ಅಂದವರೇ ಮುರುಗೇಶ್ ನಿರಾಣಿ ಅವರು ಬಿಜೆಪಿ ಅವರೇ, ನಿಮ್ ಬಾಜುಕೆ ಅದ. ಅವ್ರ ಪತ್ರನೂ ನನ್ನ ಕಡೆ ಅದ. ಮುರುಗೇಶ್ ನಿರಾಣಿ ಅವ್ರ ಪತ್ರ ಅಲ್ಲಿ ಬಂಡಲ್ನಾಗ ಅದ, ಕೊಡ್ತೀನಿ ನಿಮ್ಗೆ. ಅವರು ಅಮಿತ್ ಶಾಗೂ ಬರ್ದಾರ, ನಮ್ಮ ಪ್ರಹ್ಲಾದ್ ಜೋಶಿಗೂ ಬರ್ದಾರ. ಇಥನಾಲ್ ಬಗ್ಗೆ ಬರ್ದಾರ. ಸಕ್ರಿ ಎಕ್ಸ್ಪೋರ್ಟ್ ಮಾಡಕ್ ಅನುಮತಿ ಕೊಡ್ರಿ ಅಂತ ಬರ್ದಾರ. ಅಲ್ಲಿಂದ ಇನ್ನೊಂದು ಮಹತ್ವದ್ದು, 2019ರಲ್ಲಿ MSP ಸಕ್ರಿ ಅಂದ್ರೆ ಈ ಸಕ್ರಿ ಇವತ್ತು ಕೇಂದ್ರ ಸರ್ಕಾರದ ನಿಯಂತ್ರಣದಲ್ಲದ. ಆ ಸಕ್ರಿ ಎಷ್ಟು ಉತ್ಪಾದನೆ ಮಾಡಬೇಕು, ಎಷ್ಟು ಮಾಡಬಾರ್ದು ಅನ್ನೋದು ಅವರೇ ನಿರ್ಣಯ ಮಾಡ್ತಾರೆ. ಸಕ್ರಿ ಉತ್ಪಾದನೆ ಮಾಡಿ ಇಥನಾಲ್ ಮಾಡದೆ ಹೋದ್ರೆ ಕಡಿಮೆ ಲಾಭ ಆಗ್ತದೆ ಅನ್ನೋದು ಎಲ್ಲರಿಗೂ ಗೊತ್ತು. ಇಥನಾಲ್ಗೂ ಸ್ವಲ್ಪ ಅವಕಾಶ ಕೊಡ್ರಿ, ಸಕ್ರಿಗೂ ಕೊಡ್ರಿ ಅಂತ ಹೇಳಿ ನಾವು ಕೇಳಿದ್ವಿ. ಆದ್ರೆ ಇಥನಾಲ್ನಾಗ ಈಗ ಏನ್ ಮಾಡಾಕತ್ತಾರಂದ್ರೆ ಮೆಕ್ಕೆಜೋಳ ಕಡಿಮೆ ಧಾರಣೆಗೆ ಸಿಗ್ತದಂತ ಅವ್ರಿಗೆ ಅನುಮತಿ ಕೊಡಾಕ್ತಾರೆ. ಯಾಕಂದ್ರೆ ಅವು ಬೆಳೆದಂತ ಅಳ್ಬೇಕಲ್ಲ. ಮತ್ತು ಈಗ ನೋಡಿರಿ ಮೆಕ್ಕೆಜೋಳದ ಹಣೆಬರ ಎಲ್ಲಿಗೆ ಬಂದ. ಹೋದ್ ಸರ್ತಿ 2300-400 ಇತ್ತು, ಈಗ 1600ಕ್ಕೆ ಬಂದು. ಮತ್ ನನಗ್ ಹೇಳ್ತಾರೆ ಮೆಕ್ಕೆಜೋಳ MSP ಒಳಗೆ ಮಾರ್ಬೇಕಂತ. ಯಾರೇ ದನ ತಿತ್ತವ ಮನುಷ್ಯರು ತಿಂತಾರ ಅದನ್ನ. ಇದನ್ನು ಕೂಡ ಅವ್ರು ಹೇಳಿದಾರೆ. ಮೆಕ್ಕೆಜೋಳದಿಂದ ಇಥನಾಲ್ ಮಾಡೋಣ ಅಂತೇಳಿ ಶುರು ಮಾಡ್ಯಾರ. ಕಬ್ಬಿನ ಜೊತೆನೂ ಮೆಕ್ಕೆಜೋಳ ಮಾಡಿದ್ರೆ ನಡೀತದ. ಇಲ್ಲದ ಅದನ್ನ ಆದೇಶ ಅವರೇ ನಿರಾಣಿ ಅವ್ರು ಬರ್ದಿದ್ದು ಕೂಡ ನನ್ನ ಕಡೆ ಅದ. ನಾನು ಅವ್ರ ಮಾತೇ ಕೇಳಿ ನಿನ್ನೆ ಅವ್ರ ಕಡೆನೆ ಮಾತಾಡ್ತೀನಿ. ನಾನು
ಮುಖ್ಯಮಂತ್ರಿಗಳಿಗೆ ಅವ್ರ ಮನೆಗೊಮ್ಮೆ ಹೋಗ್ತೀರಾ ನಿಮ್ಮ ನನ್ಗೆ ಹೇಳಿ ಹೋಗ್ಬೇಡ ಮತ್ ನಾನೇ ಕಳಿಸಿ ನಾನು ಪಕ್ಕಿ ಹೋಗು. ಆದ್ರೆ ನಾನ್ ಪಾಪ ಅವರು ಹೆಚ್ಚಿನ ಕಾರ್ಖಾನೆ ಮಾಲಕರಿದ್ದಾರೆ, ಅವ್ರಿಗೆ ಸಮಸ್ಯೆ ನಮ್ಗಿಂತಲೂ ಹೆಚ್ಚು ಗೊತ್ತದ. ಅದಕ್ಕೆ ಅವರೇ ಪ್ರಹ್ಲಾದ್ ಜೋಶಿ ಅವ್ರಿಗೆ ಒಂದು ಪತ್ರ ಬರ್ತಾರೆ, ನಮಗೆ MSP ಸಕ್ಕರೆಗೆ ಧಾರಣಿ ಏರ್ಸ್ರಿ ಅಂತ ಹೇಳ್ಯಾರ ಅವ್ರು. ಈಗ ನಿಜವಾಗ್ಲೂ 31 ರೂಪಾಯಿ ಅದ MSP ಸಕ್ಕರೆ ಧಾರಣಿ. ಆದ್ರೆ ಇದು ಎಲ್ಲರಿಗೂ ಅದ, ಬಡವರಿಗೂ ಅದೇ ಧಾರಣಿ ಅದ, ಶ್ರೀಮಂತರಿಗೂ ಅದೇ ಧಾರಣಿ ಅದ. ನಾವೇನ್ ವಿನಂತಿ ಮಾಡಾಕತ್ತೀವಪ್ಪ ಅಂತಂದ್ರೆ 100ಕ್ಕೆ 70% ಸಕ್ರಿ ಈ ಕೋಕೋ ಕೋಲಾ ಫ್ಯಾಕ್ಟ್ರಿಗೆ ಹೋಗ್ತದೆ, ಜ್ಯೂಸ್ ಫ್ಯಾಕ್ಟ್ರಿಗೆ ಹೋಗ್ತದೆ, ಐಸ್ ಕ್ರೀಮ್ ಹೋಗ್ತದೆ, ಶ್ರೀಮಂತರಿಗೆ ಹೋಗ್ತದೆ, ಈ ಔಷಧ ಮಾರೋರಿಗೆ ಸಿರಪ್ ಹೋಗ್ತದೆ. ಅದಕ್ಕೊಂದು ಧಾರಣಿ ಬೇರೆ ಇಟ್ರಿ. ಬಡವರು ನಮ್ಮಂತ ಜನ ತಿಂತಕ್ಕಂಥ ಸಕ್ರಿಗೆ ಒಂದು ಧಾರಣಿ ಬೇರೆ ಇಡ್ರಿ ಅಂತ ಹೇಳಿ. ಬಡವರಿಗೆ ಕೊಡ್ತಕ್ಕಂಥ, ನನ್ನಂತವ್ರಿಗಲ್ಲ, ಮತ್ತೆ ಅದು ಹೇಳ್ತೀನಿ, ಬಡವರಿಗೆ ಕೊಡ್ತಕ್ಕಂಥ ಸಕ್ರಿ ನೀವು 31 ರೂಪಾಯಿ ಕೊಡ್ರಿ, ನಾವು ಬೇಡ ಅನ್ನಂಗಿಲ್ಲ. ಕೋಕೋ ಕೋಲಾದ ಒಂದು 100 ಗ್ರಾಮ್ ಸಕ್ಕರೆ ಹಾಕಿ 1000 ಗ್ರಾಮದ ರೊಕ್ಕ ತೆಗಿತಾನ. ಈಗ ನಾವು ಸಿಲಿಂಡರ್ ನಮಗ್ ಕೊಡ್ತಾರ, ಮನಿ ಸಿಲಿಂಡರ್ ಸಸ್ತದ, ಹೋಟೆಲ್ ಸಿಲಿಂಡರ್ಗೆ 2 ಧಾರಣಿ ಅದಾವ. ಕಮರ್ಷಿಯಲ್ ಸಿಲಿಂಡರ್, ಡೊಮೆಸ್ಟಿಕ್ ಸಿಲಿಂಡರ್ ತರ ಇಂಗ್ಲಿಷ್ನಾಗ. ಅದಕ್ಕೊಂದು ಧಾರಣಿ ಅದ, ಅದಕ್ಕೊಂದು ಧಾರಣಿ ಅದ. ಇವರು ಸಕ್ರಿ ಮಾರಿ ಉತ್ಪನ್ನ ಮಾಡ್ಕೊಳ್ಳೋರ್ಗೆ ಒಂದು ರೇಟ್ ಬೇರೆ ಇಡ್ರಿ ಅಂದ್ರೆ ಇನ್ನೂ ತನ ಅವ್ರು ಮಾಡಕ್ ತಯಾರಿಲ್ಲ. ಅದಕ್ಕೆ ದಯಮಾಡಿ ಇವತ್ತು ಇಥಿನಾಲ್ ಆಯ್ತು, ಎಕ್ಸ್ಪೋರ್ಟ್ ಆಯ್ತು, ಸಕ್ರಿ MSP ಒಳಗಿನ ಸಮಸ್ಯೆ ಅದ. ಜೊತೆಗೆ ಇವತ್ತು ಅನೇಕ ವಿಚಾರಗಳನ್ನ ಏನಪ್ಪಾ ಅಂದ್ರೆ FRP ಅನ್ನ ನಿರ್ಣಯ ಮಾಡ್ತಕ್ಕಂಥವ್ರು ನಾವಲ್ಲ, ಕೇಂದ್ರ ಸರ್ಕಾರ ನಿರ್ಣಯ ಮಾಡ್ತದೆ. ಈಗ ನಾವೇನಪ್ಪಾ ಅಂದ್ರೆ ಚುನ್ನಪ್ಪಣ್ಣ ಅಂತವ್ರು, ಪೂಜಾರಿ ಶಶಿಕಾಂತ್ ಗುರೂಜಿ ಅಂತವ್ರು ಹೋರಾಟ ಮಾಡಿದ್ರೆ ನಮ್ ಕೈಲಿ ರೊಕ್ಕ ಕೊಟ್ಟು ನಿಮ್ಗೆ ಸಮಾಧಾನ ಮಾಡ್ಬೇಕು. ನಾವು ಕೇಂದ್ರ ಸರ್ಕಾರದ ಒಂದು ಪೈಸಾ ಇಲ್ಲ. ನಾವು ಇವತ್ತು ರಾಜ್ಯ ಸರ್ಕಾರದಿಂದ ನಿಮಗ್ ದುಡ್ಡು ಕೊಡ್ತೀವಿ, ಆದಾಯ ಹೋಗೋದೆಲ್ಲ ಅವ್ರಿಗೆ. ನೀವು ನಮಗೂ ಬರ್ತದ, ನಾನು ಇಲ್ಲ ಅನ್ನೋದಿಲ್ಲ, ಆದ್ರೆ ನಮಗ್ ಬಂದಷ್ಟೇ ಅವ್ರಿಗೂ ಬರ್ತದೆ. 50-50 ಅವ್ರಿಗೂ ಕೇಳಬೇಕಲ್ಲ. ನೀವು ಎಲ್ಲಿ ಕೇಳಿ? ನೀವು ಎಂದು ಇವತ್ತಿನವ್ರಿಗೆ ಪ್ರಹ್ಲಾದ್ ಜೋಶಿ ಹೆಸರೇ ತಗೊಂಡಿದ್ದೀನಿ, ನೆನಪಾಗಿಲ್ಲ ತೋರಿ. ಈಗ ನಾನು ನೆನಪು ಮಾಡ್ಕೊಟ್ಟು ಹೋಗಿನಿ, ಜಬುಸ್ ಮತ್ತ ಅದನ್ನ ಬಿಡಬೇಡ. ಅಲ್ಲಿ ಅಷ್ಟು ದೂರ ಅದಾರ ಗುಜರಾತಾಗ, ಇಲ್ಲೇ ಬಾಜುಕ್ ಅದಾರ ಧಾರವಾಡನಾಗ. ಅವ್ರು ಬರೇ ಬರ್ಡೇ ಹೇಳ್ಯಾರ. ಏನ್ ಮಾಡ್ಲಾ ನಿಮ್ಗೆ, ಅದು ನಿಮ್ ದುರ್ದೈವ. ಇಲ್ಲ, ಇವಕ್ಕೆಲ್ಲ ನಾವು ಅಷ್ಟೇ ಹೊಣೆಗಾರರಲ್ಲ, ಕೇಂದ್ರ ಸರ್ಕಾರ ಇದಕ್ಕೆ ಹೊಣೆಗಾರರು. ಅದು ಸಾಹೇಬ್ರಿಗೆ ಗೊತ್ತಿದೆ. ನೀವು ಅವ್ರ ಬಾಯಿಲೆ ಕೇಳಿದ್ರೆ ಹೇಳ್ತಾರೆ, ಯಾಕಂದ್ರೆ ಅವ್ರಿಗೆ ಅನುಭವ ಅದ. ನಾ ಮೊನ್ನೆ ಒಂದು ಮಾತು ಹೇಳೋದ ನಿಮ್ಗೆ, ಬನ್ನಿ ಕೂಡ ಅಂತೇಳಿ ನಮ್ಮ ಒಬ್ಬ XMLA ಬಗ್ಗೆ ಮೊನ್ನೆ ಪ್ರಸ್ತಾಪ ಮಾಡಿದ್ನೆ ಕಾಣ್ತದ ನಾ ಈ ವೇದಿಕೆ ಮೇಲೆ. ಅವ್ರ 2 ಮಕ್ಕಳು ಸಹಕಾರಿ ಸಕ್ಕರೆ ಕಾರ್ಖಾನೆ ಕಟ್ಲಾಕ್ ಹೋಗಿ ತೀರ್ಕೊಂಡ್ರು. ಅಂತ ಪ್ರಾಮಾಣಿಕರು ನಮ್ಮಲ್ಲಿ ಬಹಳ ಅದಾರ, ಇವ್ರಂಗ ಅವ್ರಂಗೆ. ಅವರು ಸರ್ಕಾರಿ ಕಾರ್ಖಾನೆ ಕಟ್ಟಲಿಲ್ಲ, ಸಹಕಾರಿ ಕಾರ್ಖಾನೆ ಕಟ್ಟಿದ್ರು. ಅಂತವ್ರ ಮಕ್ಕಳು 2 ಆಕ್ಸಿಡೆಂಟ್ನಾಗ, ಒಂದು ಆಕ್ಸಿಡೆಂಟ್, ಇನ್ನೊಂದು ಯಾವ್ದೋ ಘಟನೆ ಆಗಿ ತೀರ್ಕೊಂಡವ್ರು. ಅಂತ ತ್ಯಾಗ ಮಾಡಿದವ್ರು ಬಹಳ ಜನ ಅದಾರ, ಗೊತ್ತೇ ಇಲ್ಲ ಅವ್ರು ಯಾರಿಗೂ. ಇವತ್ತು ನಾನ್ ನಿಮ್ಮಲ್ಲಿ ವಿನಂತಿ ಮಾಡ್ಕೊಳ್ಳೋದು ಇಷ್ಟ, ಇದನ್ನೆಲ್ಲ ನಾನು ಮತ್ತೊಂದ್ ಸರ್ತಿ ಬಂದಾಗ ಹೇಳ್ತೀನಿ. ಆದ್ರೆ ಇವತ್ತು ನಾನು ಏನ್ ಮಾಡಕ್ ಬಂದೀನಿ ಅದನ್ನ ಹೇಳಕ್ ಚಿನ್ನಪ್ಪಣ್ಣ ನನ್ ಚೂಟ್ಲಾಕತ್ತಾನೆ. ನಾನು ಒಂದು ಪ್ರಯತ್ನ ಮಾಡಿದ್ದೀನಿ. ನಾನು ಇಲ್ಲಿ ಚಿನ್ನಪ್ಪಣ್ಣ ಅವ್ರ ಕಡೆ, ಶಶಿಕಾಂತ್ ಗುರೂಜಿ ಅವ್ರ ಕಡೆ ಬಂದಾಗ ನಿಮಗೊಂದು ಮಾತು ಕೊಟ್ಟಿದ್ದೆ. ನಾನು ಸ್ವಲ್ಪ ತಡ ಮಾಡಿ ಬಂದೀನಿ, ಇವತ್ತು ನಾನು ಕ್ಷಮೆ ಕೇಳ್ತೀನಿ, ನಿಮಗೆ ಹೇಳ್ತೀನಿ. ನಾನು 7 ದಿವಸ ತಡ ಮಾಡಿದ್ರು ಕೂಡ ನಾವು ಏನ್ ಮಾಡಿದ್ವಿ, ನಮ್ಮಲ್ಲಿ ಒಂದು ವ್ಯವಸ್ಥೆ ಏನಪ್ಪಾ ಅಂತಂದ್ರೆ, ಮುಖ್ಯಮಂತ್ರಿಗಳು ಎಲ್ಲರ ಮೇಲೆ ಇರ್ತಾರೆ, ಜಿಲ್ಲಾ ಉಸ್ತುವಾರಿ ಸಚಿವರು ಅವ್ರ ತೆಳಗಿರ್ತಾರೆ, ನಾವು ರಾಜ್ಯ ಸಚಿವರು. ಒಂದೊಂದು ಜಿಲ್ಲೆಯಲ್ಲಿ ಒಂದೊಂದು ತರದ ಸಮಸ್ಯೆ ಇರ್ತವೆ. ಇಲ್ಲಿ ಒಂದ್ ಸ್ವಲ್ಪ ನಿಮ್ಮ ಜಿಲ್ಲೆಯವ್ರ ಬಗೆಹರಿಸ್ಕೋತಾರ, ಸ್ವಲ್ಪ ನಾನು ಬಿಟ್ಟು ತಡ ಮಾಡಿ ಬಂದಿದ್ದೆ, ತಮ್ಮಲ್ಲಿ ಮತ್ತೊಮ್ಮೆ ಕ್ಷಮೆಯನ್ನ ಕೇಳುತ್ತೀನಿ. ಇದು ಒಂದ್ ಸ್ವಲ್ಪ ನಮ್ಮಿಂದ ಲೋಪ ಆಗ್ಯದೆ. ಆದ್ರೆ ತಡ ಆದ್ರೂ ಕೂಡ ದೇರು ಮಗರ್ ದುರುಸ್ತಾಯ. ಇದು ನಿಮ್ಗೆ ಹೇಳಬೇಕಪ್ಪ ಅಂತಂದ್ರೆ, ಇವತ್ತು ತಡ ಆದ್ರೂ ಕೂಡ ನಾನ್ ಚುನ್ನಪ್ಪಣ್ಣ ಅವರಿಗೆ, ಶಶಿಕಾಂತ್ ಗುರೂಜಿ ಅವರಿಗೆ ಬರೇ ಮಾತು ಕೊಟ್ಟಿದ್ದ 50 ರೂಪಾಯಿ.
50 ಯಾಕಂದ್ರೆ ನನ್ನ ಮುಖ್ಯಮಂತ್ರಿಗಳು 1 ಪೈಸಾ ಕೊಡಕ್ಕಾಗಲ್ಲಪ್ಪ. ಹಿಂದೆ ನಿಮ್ ಪ್ರಕಾಶ್ ಹುಕ್ಕೇರಿ ಅವರೇ ಕೊಟ್ಟು ನನಗೆ 1700 ಕೋಟಿ ಟೊಪಿಗೆ ಹಾಕಿ ಹೋಗ್ಯಾರ ಅಂತ ಹೇಳಿದ್ರು. ಅವರು ಇಲ್ಲಿ ಬಂದ್ ಹೋಗ್ಯಾರ ಕಾಣ್ತದೆ. ಈ ಸರ್ತಿನೂ ಕೊಡ್ಬೇಕಂತ ನನ್ನ ಹೆಸರೇ ತಗೊಂಡು ಭಾಷಣ ಮಾಡೋಗ್ಯಾರ ಅವ್ರು ಚಿಕ್ಕೋಡ. ನಾನು ಅವ್ರು ಹೇಳಿದ್ ತಪ್ಪಲ್ಲ. ರಾಜ್ಯ ಸರ್ಕಾರರೇ ಕೊಡ್ಲಿ, ಕೇಂದ್ರ ಸರ್ಕಾರರೇ ಕೊಡ್ಲಿ, ಆದ್ರೆ ರಾಜ್ಯ ಕೇಂದ್ರ ಇಬ್ರು ಕೂಡಿ ಕೊಟ್ರೆ, ಈಗ ನಮ್ಮ ಮುಖ್ಯಮಂತ್ರಿಗಳು ನಿಮ್ಮೆಲ್ಲರೂ ಒತ್ತಾಸೆ ಮೇರೆಗೆ ಮೊದಲು 50 ರೂಪಾಯಿಗೆ ಒಪ್ಪಿದ್ರು. ಯಾಕೆ 50 ರೂಪಾಯಿಗೆ ಒಪ್ಪಿದ್ರು ಅಂದ್ರೆ 200 ರೂಪಾಯಿ ಇವರೇ ಇಬ್ರು ಗುರುಗಳು ಒಬ್ಬನ್ 100 ಹೊಡ್ಕೊಂಡ್ ಬಂದಾರ. ಇಲ್ಲಿ ಅವ್ರು 200 ಹೊಡ್ಕೊಂಡ್ ಬಂದ ಮೇಲೆ ನಾವು ಒಂದು 50 ಕೊಟ್ರೆ ಸಮಾಧಾನ ಆಗ್ತದೆ ಅಂತ ಹೇಳಿ ನಾನು ತಿಳಿದಿದ್ದೆ. ಆದ್ರೆ ಶಶಿಕಾಂತ್ ಗುರೂಜಿ ಅವರು ಹೇಳಿದ್ರು, ಚುಮ್ಮಪ್ಪಣ್ಣ ಅಂತೂ ನೀ ಅಲ್ಲಿ ಬಂದಂದ್ರು ನೋಡಿ ಇಂದ್ರಾಗಡೆ ಅಂತ ಅಂದ್ರು. ನಾನು ಏನ್ ಮಾಡ್ಲಿ ಚುನ್ನಪ್ಪಣ್ಣ ಹೇಳ್ರಿ, ಹಿಂಗ ಅನ್ನಕತ್ತಾರ ಮುಖ್ಯಮಂತ್ರಿಗಳು. ಕಡೆಗೆ ಮುಖ್ಯಮಂತ್ರಿಗಳು ಇಡೀ ರಾಜ್ಯದ ರೈತರಿಗೆ, ಕರ್ನಾಟಕದ ಚಾಮರಾಜನಗರದಿಂದ ಬೀದರ್ ವರೆಗೆ ಎಲ್ಲರಿಗೆ 600 ಕೋಟಿ ಕೊಡಿಸ್ತಾ ಇದ್ದಾರೆ. ಅವ್ರಿಗೆ ನೀವು ಒಂದು ಕೃತಜ್ಞತೆ ಸಲ್ಲಿಸಬೇಕು ಅಂತ ಹೇಳಿ ತಮ್ಮನ್ನು ನಾನು ವಿನಂತಿ. ಇಷ್ಟೊಂದು ಪ್ರಯತ್ನ ನಾವು ಮಾಡಿದ್ದೀವಿ. ಇವತ್ತು ನಾನು ಬಿಜಾಪುರದವ್ರು ಇರ್ಬೋದು, ಬೀದರ್ದವ್ರು ಇರ್ಬೋದು, ಬಾಗಲಕೋಟದವ್ರು ಇರ್ಬೋದು, ಅವರೆಲ್ಲರಲ್ಲಿ ವಿನಂತಿ ಮಾಡ್ಕೊಳ್ತೀನಿ, ನಾವು ಅಕ್ರಾಸ್ ದಿ ಸ್ಟೇಟ್ ಯಾರೇ ಕಬ್ಬು ಬೆಳೆಗಾರಿದ್ದಾರೆ ಅವ್ರ ಒಂದು ಟನ್ನಿಗೆ 100 ರೂಪಾಯಿ ನಾವು ಕೊಡ್ತಾ ಇದ್ದೀವಿ. ಇದನ್ನ ನಾವು ಯಾಕೆ ಕೊಡ್ತಾ ಇದ್ದೀವಿ ಅಂದ್ರೆ, ಈ ಸರ್ತಿ ಸಂಕಷ್ಟದಲ್ಲಿದ್ದಾರೆ ರೈತರು. ಏನೇ ಬೆಳೆದ್ರು ಕೂಡ ಅವರು ಬದುಕು ಹಸನಾಗಿಲ್ಲ. ಅವ್ರು ಮೆಕ್ಕೆಜೋಳ ಬೆಳೆದ್ರು ಉಪಯೋಗ ಆಗಿಲ್ಲ, ಹೆಸರು ಬೆಳೆದ್ರು ಉಪಯೋಗ ಆಗಿಲ್ಲ, ಉದ್ದು ಬೆಳೆದ್ರು ಉಪಯೋಗ ಆಗಿಲ್ಲ. ಏನಾರ ಒಂದು ಉಳಿದಿದ್ರೆ ಕಬ್ಬೆ ಉಳಿದಿತ್ತು. ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು 100 ಕೋಟಿ ರೂಪಾಯಿ ಕೊಟ್ಟಿದ್ದಾರೆ. ಆ ಆದೇಶ ಪ್ರತಿಯನ್ನ ನಮ್ಮ ಅಗ್ರಿಕಲ್ಚರ್ ಕಮಿಷನರ್ ಅವರು, DC ಅವರು, ಮುಖ್ಯಮಂತ್ರಿಗಳು ಕೊಟ್ಟಿದ್ದ ಕಾಪಿ ನಿಮ್ ಕೈ ಕೊಟ್ಟು ಹೋಗ್ತಾ ಇದ್ದೀನಿ. ಇದು ನನ್ನ ಕರ್ತವ್ಯ. ಈ ಕರ್ತವ್ಯಕ್ಕೆ ಅನುಗುಣವಾಗಿ ನಾ ಕೊಟ್ಟು ಮಾತು ಉಳಿಸ್ಕೊಂಡಿದ್ದೀನಿ. ನಾಲ್ಕು ಬರ್ತೀನಿ. ಕಬ್ಬು ಬೆಳೆಗಾರರ ಹೋರಾಟಕ್ಕೆ ಜೈ ಜವಾನ್, ಜೈ ಜವಾನ್. ನಾನು ಇಷ್ಟೇ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀನಿ. ನಾನು ಕೊಟ್ಟು ಮಾತು ಉಳಿಸ್ಕೊಳ್ತಕ್ಕಂತ ಪ್ರಯತ್ನ ಮಾಡಿದ್ದೀನಿ. ನನ್ನಿಂದ ಏನಾದ್ರೂ ತಪ್ಪಾಗಿದ್ರೆ ನಾವು ಕ್ಷಮೆ ಇರಲಿ ಅಂತ ಹೇಳಿ ತಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊಂಡು ನನ್ನ 4 ಮಾತುಗಳನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.